RCM ಪ್ರಾಡಕ್ಟಲ್ಲಿ ಕಿನೋವಾ ಒಂದು ಅತಿ ಶ್ರೇಷ್ಠ ಸ್ಥಾನನ ಹೊಂದಿದೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಕಿನೋವಾ ಅಂದರೆ ನವಣೆ ಅಕ್ಕಿ. ಇದ್ರದ್ದು ಸ್ಪೆಷಲ್ ಕ್ವಾಲಿಟಿ ಏನಿದೆ ಅಂತ ನೋಡೋದಾದರೆ, ಈ ಕಿನೋವಾದಲ್ಲಿ ಇದು ಪ್ರೀಮಿಯಂ ಕ್ವಾಲಿಟಿ ಆ್ಯಂಡ್ ಇದರಲ್ಲಿ ನಿಮಗೆ ಪ್ರೋಟೀನ್ ಇದೆ, ಫೈಬರ್ ಇದೆ, ಕ್ಯಾಲ್ಶಿಯಂ, ಐರನ್, ಪೊಟ್ಯಾಷಿಯಂ, ಮೆಗ್ನೀಷಿಯಂ, ಫಾಸ್ಫರಸ್, ಜಿಂಕ್, ವಿಟಾಮಿನ್ B1, B2, B3, B6 ಈ ಥರ ಪೋಷಕಾಂಶಗಳ ಪೂರಕನೇ ಇದೆ ಅಂತ ಹೇಳ್ಬೋದು. ಇಷ್ಟೊಂದು ಪೋಷಕಾಂಶಗಳನ್ನ ತುಂಬಿರುವಂತಹ ನವಣೆ ಅಕ್ಕಿಯಲ್ಲಿ ಪಾಯಸ ಮಾಡೋದು ಹೇಗೆ ಅಂತ ನಾವು ನೋಡೋಣ. 1 ಗ್ಲಾಸ್ ಕಿನೋವಾ ಅಕ್ಕಿಯನ್ನು ತಗೊಂಡು ಅದೇ ಗ್ಲಾಸಲ್ಲಿ 2.5 ಪಟ್ಟಷ್ಟು ನಾವು ನೀರನ್ನು ಹಾಕ್ಕೊಂಡು ಮಿನಿಮಮ್ 2 ವಿಷಲ್ನ ತಗೋಬೇಕಾಗುತ್ತೆ. 2 ವಿಷಲ್ ಕಂಪ್ಲೀಟ್ ಆದಮೇಲೆ ಅದೇ ಪಾತ್ರೆಗೆ 1 ಗ್ಲಾಸ್ ಹಾಲು ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ನಾವು ಸೇರಿಸಿ ಸಿಮ್ಮಲ್ಲಿ ಇಟ್ಕೊಂಡು ಕುದಿಯೋದಕ್ಕೆ ಬಿಟ್ಟು, ಇನ್ನೊಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕೊಬ್ಬರಿ ಜೊತೆಗೆ ಸ್ವಲ್ಪ ಕಡಲೆ ಬೀಜವನ್ನು ಸೇರಿಸಿ ಮಿಕ್ಸಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಬೆಲ್ಲ ಕರಗಿದ್ದಾದ್ಮೇಲೆ ರುಬ್ಬಿರುವಂತಹ ಮಿಶ್ರಣವನ್ನು ಅದಕ್ಕೆ ಸೇರಿಸಿ ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿಯನ್ನು ಹುರಿದು ನಾವು ಪಾಯಸಕ್ಕೆ ಸೇರಿಸಿದ್ರೆ RCMನ ಕಿನೋವಾದಲ್ಲಿ ಮಾಡಿರುವಂತಹ ಪಾಯಸ ರೆಡಿ. ಇದನ್ನ ಪ್ರತಿಯೊಬ್ಬರು ಸೇವಿಸಬಹುದು. ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಆ್ಯಂಡ್ ಸ್ವಾದಭರಿತವಾಗಿಯೂ ಕೂಡ ಇರುತ್ತೆ.